ಟನಲ್ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಇದೆ, ಆದರೆ ಬಸ್ ಖರೀದಿ ಮಾಡೋದಕ್ಕೆ ಹಣ ಇಲ್ವಾ ಅಂತ ಒಂದು ಕಡೆ ಸಂಸದ ತೇಜಸ್ವಿ ಸೂರ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಚಾಲೆಂಜನ್ನು ಹಾಕ್ತಾ ಇದ್ದಾರೆ. ಟನಲ್ ಮಾಡೋದಕ್ಕೆ ಹಣ ಇದೆ, ಬಸ್ ಖರೀದಿ ಮಾಡೋದಕ್ಕೆ ಹಣ ಇಲ್ವಾ? ಬಸ್ ಖರೀದಿಸಿದ ವೆಚ್ಚದ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಡಿ ಕೆ ಶಿವಕುಮಾರ್ಗೆ ಸಂಸದ ತೇಜಸ್ವಿ ಸೂರ್ಯ ಸವಾಲ್. ಬಸ್ ಖರೀದಿಸದೆ ರಾಜ್ಯ ಸರ್ಕಾರ ಸುಮ್ಮನೆ ಇರೋದು ಯಾಕೆ ಸುಮ್ಮನಿದೆ? ಕೇಂದ್ರ ಸರ್ಕಾರಗಳ ಬಸ್ಗಳನ್ನು ಸ್ಯಾಂಕ್ಷನ್ ಮಾಡಿದೆ, ಆದರೆ ರಾಜ್ಯ ಸರ್ಕಾರದ್ದು ಹಣ ಹೊಡೆಯೋ ಸಂಚು. ಬಸ್ ಖರೀದಿ ಮಾಡಿದರೆ ಇವರ ಜೇಬಿಗೆ ಹಣ ಅನ್ನುವಂಥದ್ದೇ ಉಳಿಯೋದಿಲ್ಲ, ಅದಕ್ಕೆ ಬಸ್ಸನ್ನು ಖರೀದಿ ಮಾಡ್ತಾರೆ. ಹೀಗಾಗಿ ಹೊಸ ಬಸ್ಗಳನ್ನು ಕಾಂಗ್ರೆಸ್ ಖರೀದಿ ಮಾಡ್ತಾ ಇಲ್ಲ. BMTCಯಲ್ಲಿ ಓಡಾಡೋರು ಸೆಕೆಂಡ್ ಕ್ರಾಸ್ ಜನ. ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಪರ ಇರುವ ಸರ್ಕಾರ, ಇವರು ಬಡವರ ಪರ ಇಲ್ಲ. DK ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಯನ್ನು ಕಾರಿದ್ದಾರೆ. ಟನಲ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿದೆ, ಆದರೆ ಬಸ್ ಖರೀದಿ ಮಾಡೋದಕ್ಕೆ ಹಣ ಇಲ್ವಾ? ಬಸ್ ಖರೀದಿ ಮಾಡುವಂತಹ ವೆಚ್ಚದ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ. DK ಶಿವಕುಮಾರ್ಗೆ ಸಂಸದ ತೇಜಸ್ವಿ ಸೂರ್ಯ ದೊಡ್ಡ ಚಾಲೆಂಜನ್ನು ಹಾಕಿದ್ದಾರೆ. ಬಸ್ ಖರೀದಿಸಿದರೆ ಇವರಿಗೆ ಲಾಸ್ ಆಗುತ್ತೆ. ಬಟ್ ಯಾಕೆ ಇವರು ಸುಮ್ಮನೆ ಇದ್ದಾರೆ ಗೊತ್ತಾ? ಕೇಂದ್ರ ಸರ್ಕಾರ ಬಸ್ಗಳನ್ನು ಖರೀದಿ ಮಾಡಿ ಅಂತ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿದರೆ ರಾಜ್ಯ ಸರ್ಕಾರ ಹಣವನ್ನು ಹೊಡೆಯುವಂತಹ ಸಂಚನ್ನು ರೂಪಿಸ್ತಾ ಇದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿರುವ ದುಡ್ಡಿನಲ್ಲಿ ಏನಾದರೂ ಬಸ್ಗಳನ್ನು ಖರೀದಿ ಮಾಡಿದರೆ ಹಣ ಹೊಡೆಯೋದು ಹೆಂಗೆ? BMTCಯಲ್ಲಿ ಓಡಾಡುವವರು ಸೆಕೆಂಡ್ ಕ್ಲಾಸ್ ಜನ, ಬಡವರು. ಆದರೆ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಪರವಾಗಿರುವಂತಹ ಸರ್ಕಾರ ಅಂತ ತೇಜಸ್ವಿ ಸೂರ್ಯ DK ಶಿವಕುಮಾರ್ ಅವರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ. ಟನಲ್ ಮಾಡ್ತೀರಿ, ಏನೇನೋ ನಿರ್ಮಾಣ ಮಾಡ್ತೀರಿ, ಬೇರೆಲ್ಲದಕ್ಕೂ ನಿಮ್ಮ ಹತ್ರ ದುಡ್ಡಿದೆ, ಆದರೆ ಬಸ್ ಖರೀದಿ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ವಾ? ಬಸ್ ಖರೀದಿಸಿದಂತಹ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಲಿ ಬೇಕಾದರೆ ಅನ್ನುವಂತಹ ಚಾಲೆಂಜನ್ನು ಸಂಸದ ತೇಜಸ್ವಿ ಸೂರ್ಯ ಅವರು DK ಶಿವಕುಮಾರ್ ಅವರಿಗೆ ಮಾಡ್ತಾರೆ. ಬಸ್ ಖರೀದಿ ಮಾಡದೆ ಸರ್ಕಾರ ಸುಮ್ಮನಿರೋದು ಯಾಕೆ ಅಂತ. ರಾಜ್ಯದ ಸ್ಥಿತಿ ಹೀಗಾಗಿದೆಯಾ ಅಂತ ಬರ್ತಾ ಇರೋ ಬಜೆಟ್ ಸೆಷನ್ ನಲ್ಲಿ ಮುಖ್ಯಮಂತ್ರಿಗಳು ಟನಲ್ ಮಾಡೋದಕ್ಕೆ ಹಣ ಇಟ್ಕೊಂಡಿದ್ದೀರಿ, ರಾಜ್ಯ ಸರ್ಕಾರ ಯಾಕೆ ಸುಮ್ಮನಿದೆ? ಕೇಂದ್ರ ಬಸ್ಗಳನ್ನು ತೆಗೆದುಕೊಳ್ಳಿ ಅಂತ ಹಣ ಸ್ಯಾಂಕ್ಷನ್ ಮಾಡಿದರೆ ಆ ದುಡ್ಡನ್ನು ಹೆಂಗೆ ಹೊಡಿಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಸಂಚನ್ನು ಮಾಡ್ತಿದೆ. ಒಂದು ವೇಳೆ ಬಸ್ ತಗೊಂಬಿಟ್ರೆ ಮತ್ತು ಇವರಿಗೆ ದುಡ್ಡು ಬರೋದು ಹೆಂಗೆ? ಇವ್ರ ಜೇಬಿಗೆ ದುಡ್ಡು ಇಳಿಸೋದು ಹೆಂಗೆ? ಆದ್ದರಿಂದ ಇದು ಒಂದು ಸಂಚ ನಡೀತಾ ಇದೆ, ಆ ಕಾರಣಕ್ಕೆ ಬಸ್ ತೆಗೆದುಕೊಳ್ತಾ ಇಲ್ಲ ಅಂತ ತೇಜಸ್ವಿ ಸೂರ್ಯ ಅವರ ಆರೋಪ. BMTC ಗೌರ್ಮೆಂಟ್ ಬಸ್ಗಳಲ್ಲಿ ಓಡಾಡುವಂಥವರು ಸರ್ವೇ ಸಾಮಾನ್ಯರು, ಸೆಕೆಂಡ್ ಕ್ಲಾಸ್ ಜನ. ಆದರೆ ಅಂಥವರ ಪರ DK ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇರೋದು ಶ್ರೀಮಂತರ ಪರವಾಗಿ. ಯಾರ್ಯಾರು ದುಡ್ಡಿಟ್ಕೊಂಡಿದ್ದಾರೋ ಅವರ ಪರವಾಗಿ ಈ ಸರ್ಕಾರ ಇದೆ. ಶ್ರೀಮಂತರ ಪರವಾಗಿರುವಂತಹ ಸರ್ಕಾರ, ಬಡವರ ಪರವಾಗಿರುವಂತಹ ಸರ್ಕಾರ ಇದಲ್ಲ ಅಂತ ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ. ಆದ್ದರಿಂದ DK ಶಿವಕುಮಾರ್ ಅವರ ಈ ಸರ್ಕಾರ ಅದು ಯಾವಾಗ ಹೊಸ ಬಸ್ಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.